ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗ್ರ್ಯಾಂಡ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಥ್ರೆಡ್ಡಲ್ಲಿ ನಾನು ಬೀಡ್ಸನ್ನು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಡಿಸೈನ್ ಹಾಕೋದಕ್ಕೆ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ಟೂ ಚೈನನ್ನು ಹಾಕ್ಕೊಂಡು ಒಂದು ಬೀಡನ್ನು ತಗೊಳ್ಳೋಣ. ಒಂದು ಬೀಡನ್ನು ತಗೊಂಡು ನೀಡೋ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡವಲ್ವ ಅದ್ರ ಪಕ್ಕನೇ ಹೋಗಿ ದಾರನ ತಂದು ಬೀಡನ್ನು ಮುಂದೆ ಮಾಡಿಕೊಂಡು ನೀಡೋ ಮೇಲೆ ನೋಡಿ 3 ಲೂಪಾಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ ಮತ್ತು 2 ಲೂಪಲ್ಲಿ ಒಂದು ಸರಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡೋ ಮೇಲೆ ದಾರನ ಸುತ್ತಕೊಂಡು ಈ ಕಂಬ ಮಾಡ್ಕೊಂಡ್ವಲ್ವ ಅದ್ರ ಪಕ್ಕನೇ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ರಲ್ಲಿ 1 2ರಲ್ಲಿ 1 ಹೀಗೆ 3 ಕಂಬ ಆಗುತ್ತೆ. 2 ಚೈನನ್ನು ಸೇರಿಸ್ಕೊಂಡಾಗ 3 ಕಂಬ ಆಗುತ್ತೆ. 3 ಕಂಬ ಆದಮೇಲೆ 2 ಚೈನ್ ಅಥವಾ 3 ಚೈನ್ ಯಾವುದಾದ್ರೂ ಹಾಕ್ಕೊಳ್ಳಿ. ನೀಡೋ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಸ್ಟ್ರೈಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಸ್ಟ್ರೈಟಾಗಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬನ ಮಾಡ್ಕೊಳ್ಳೋಣ. ನೀಡೋ ಮೇಲೆ ನೋಡಿ 3 ಲೂಪ್ ಆಗಿರುತ್ತೆ. 2 ಲೂಪಲ್ಲಿ 1 ಮತ್ತು 2 ಲೂಪಲ್ಲಿ ಒಂದು ಸರಿ ಒಂದು ಕಂಬನ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ ನೀಡೋ ಮೇಲೆ ದಾರನ ಸುತ್ತಕೊಂಡು ಈ ಕಂಬ ಮಾಡ್ಕೊಂಡಿರ್ತೀವಲ್ವ ಅದ್ರ ಪಕ್ಕನೇ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 3 ಕಂಬನ ಮಾಡ್ಕೊಳ್ಳೋಣ. ಒಂದು ಬೀಡ್ ಹಾಕಿ ಇನ್ನೆರಡು ಬೀಡ್ ಹಾಕ್ತೀರ ಹಾಗೆ ಮಾಡ್ಕೋಬೇಕು. 3 ಕಂಬ ಆದಮೇಲೆ 2 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೊಳ್ಳಿ. ಇದೇ ಥರನೇ ಬೇಸ್ ಲೈನ್ ಫುಲ್ ಬರುತ್ತೆ. ಒಂದು ಕಂಬ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ಕಂಬ ಮಾಡ್ಕೋಬೇಕು. ಒಂದು ಬೀಡನ್ನು ಹಾಕ್ಕೊಂಡು ಕಂಬ ಮಾಡ್ಕೋಬೇಕು. ಇನ್ನೆರಡು ಬೀಡನ್ನು ಹಾಕ್ದಿರ ಹಾಗೆ ಕಂಬ ಮಾಡ್ಕೋಬೇಕು. ಒಟ್ಟು 3 ಕಂಬನ ಮಾಡ್ಕೊಳ್ಳೋಣ. 3 ಕಂಬ ಆದಮೇಲೆ 2 ಚೈನ್ ಮತ್ತು ಕಂಬ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ಇದ್ದ ನೀವೇ ಫಸ್ಟ್ ವಿಡಿಯೋನ ವಾಚ್ ಮಾಡ್ಬೋದು. ನೋಡಿ ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. 3 ಕಂಬ 2 ಚೈನು 3 ಕಂಬ 2 ಚೈನು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ ಬೇಸ್ ಲೈನ್ ಫುಲ್ಲು. ನೋಡಿ ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ ಬೇಸ್ ಲೈನು. ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ರೀತಿ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ನೋಡಿ ನಾನು ಬ್ಲೂ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ವ ಈ 2 ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 2 ಚೈನ್ಗೆ ಲಾಕ್ ಮಾಡಿಕೊಂಡು ಈ 2 ಚೈನ್ಗೆ ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಳೋಣ. ಸುಮ್ಮನೆ ಸೆಕ್ಯೂರ್ ಇರಲಿ ಅಂತ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ 2 ಚೈನ್ ಗ್ಯಾಪ್ ಇರುತ್ತಲ್ವ ಈ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀಡೋ ಮೇಲೆ 3 ಲೂಪ್ ಆಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ ಮತ್ತು 2 ಲೂಪಲ್ಲಿ ಒಂದು ಸರಿಗೆ ಮತ್ತೆ ಕಂಬನೇ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬನ ಒಂದು ಬೀಡನ್ನು ಇನ್ಸೈಡ್ ಮಾಡಿಕೊಂಡು ಇದಕ್ಕೂ ಕೂಡ ನಾನು ಥ್ರೆಡ್ಗೆ ನಾನು ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಬೇಸ್ ಲೈನ್ ಯಾವ ಥರ ಹಾಕ್ಕೊಂಡಿದ್ವಲ್ವ ಅದೇ ಥರನೇ ಈ ಲೈನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೆಕೆಂಡ್ ಲೈನ್ 3 ಕಂಬ ಹಾಕ್ಕೊಳ್ಳೋದು 2 ಚೈನ್ ಹಾಕ್ಕೊಳ್ಳೋದು. 3 ಕಂಬ ಆದಮೇಲೆ 2 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಂಡು ಕಂಬ ಮಾಡ್ಕೊಳ್ಳೋದು ಇನ್ನೆರಡು ಹಾಗೆ ಕಂಬ ಮಾಡ್ಕೊಳ್ಳೋದು. ಮೂರು ಕಂಬ ಆದಮೇಲೆ 2 ಚೈನ್ ಮತ್ತು ನೀಡೋ ಮೇಲೆ ದಾರನ ಸುತ್ತಕೊಂಡು ಒಂದು ಸರಿ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು.
ನೋಡಿ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೇಮ್ ಬೇಸ್ ಲೈನ್ ಯಾವ ಥರ ಹಾಕ್ಕೊಂಡಿದ್ವಲ್ವ ಅದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ನೋಡಿ ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿದೆ. ಸೇಮ್ ಒಂದೇ ಥರನೇ ಬರುತ್ತೆ, ಕಲರ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ನಾನು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಮೂರನೇ ಸ್ಟೆಪ್ಗೆ ನಾನು ಇದೇ ಕಲರ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ, ಬ್ಲೂ ಕಲರ್ ಥ್ರೆಡ್ಡನ್ನೇ. ಇಲ್ಲೊಂದು ಚೈನನ್ನು ಹಾಕ್ಕೊಂಡಿರ್ತೀವಲ್ವ ಆ ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 4 ಚೈನ್ 2 3 4 ಚೈನನ್ನು ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪ್ಗೆ ಲಾಕ್ 1 2 3 4 ನೆಕ್ಸ್ಟು 2 ಚೈನ್ ಗ್ಯಾಪ್ಗೆ ಲಾಕ್. ಈಗ 3 ಸಾರಿ 4 ಚೈನ್ ಹಾಕ್ಕೊಂಡು ಲಾಕ್ ಆದಮೇಲೆ ಮತ್ತೆ 6 ಚೈನ್ 1 2 3 4 5 6 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ 1 2 3 4 ನೆಕ್ಸ್ಟ್ 2 ಚೈನ್ಗೆ ಲಾಕ್ ಮತ್ತೆ 4 ಚೈನ್. ಇಲ್ಲಿ 5 ಸಾರಿ ಬರುತ್ತೆ 4 ಚೈನು. ಮತ್ತೆ 4 ಚೈನ್ ಲಾಕ್ ಮತ್ತೆ 4 ಚೈನ್ ಲಾಕ್ 1 2 3 4 5 ಸಾರಿ ಹಾಕ್ಕೊಂಡ್ಮೇಲೆ ಮತ್ತೆ 6 ಚೈನ್ ನೆಕ್ಸ್ಟ್ 2 ಚೈನ್ ಲಾಕ್ ನೆಕ್ಸ್ಟ್ 2 ಚೈನ್ ಇರುತ್ತಲ್ವ ಅಲ್ಲಿಗೆ ಲಾಕ್ ನೆಕ್ಸ್ಟ್ 4 ಚೈನ್. ನೋಡಿ ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಸಾರಿ ಬರುತ್ತೆ 4 ಚೈನು, ಆಮೇಲೆ ಮತ್ತೆ 6 ಚೈನ್ ಒಂದು ಸಾರಿ ಬರುತ್ತೆ, ಒಳಗಡೆ ಎಲ್ಲ 4 ಚೈನು 5 ಸಾರಿ ಬರುತ್ತೆ. ನೋಡಿ ಇದು 6 ಚೈನು, ಇದು 4 ಚೈನು 1 2 3 4 5 ಸಾರಿ ಬರುತ್ತೆ 4 ಚೈನು ಮತ್ತು 6 ಚೈನು. ಇಲ್ಲಿ ಸ್ವಲ್ಪ ಸಾಲ್ಟೇಜ್ ಬಂದಿದೆ, ನಾನು ಹಾಕ್ಕೊಳ್ತೀನಿ. ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ ಇಲ್ಲಿ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕಿನ ಮೇಲ್ಗಡೆನೇ ಲಾಕ್ ಮತ್ತು 4 ಚೈನ್ ಲಾಕಿನ ಮೇಲ್ಗಡೆನೇ ಲಾಕ್ ಮತ್ತು 4 ಚೈನ್ ಲಾಕಿನ ಮೇಲ್ಗಡೆನೇ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಸಾರಿ ದಾರಾನ ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಇರುತ್ತಲ್ವ, ಒಂದು 4 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟು 6 ಚೈನ್ ಇರುತ್ತಲ್ಲ ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೋಡಿ 4 ಲೂಪ್ ಆಗಿರುತ್ತೆ. ನೀಡಲ್ ಮೇಲೆ 2 ಲೂಪಲ್ಲಿ ಒಂದು ಸರಿ, ಮತ್ತೆ 2 ಲೂಪಲ್ಲಿ ಒಂದು ಸರಿ, ಲಾಸ್ಟ್ 2 ಲೂಪಲ್ಲಿ ಒಂದು ಸರಿ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸರಿ ದಾರಾನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು 2 ಲೂಪಲ್ಲಿ ಒಂದು ಸರಿ, ಮತ್ತು 2 ಲೂಪಲ್ಲಿ ಒಂದು ಸರಿ, ಮತ್ತು 2 ಲೂಪಲ್ಲಿ ಒಂದು ಸರಿ, ಹೀಗೆ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಈ 6 ಚೈನ್ ಫುಲ್ ಆಗೋವರೆಗೂ ನಾನು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಈ ಡಿಸೈನು ರಿಸೆಪ್ಷನ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನ್. ನಾನು ಈಗ ಹಾಕ್ತಾ ಇರೋ ಡಿಸೈನು ಇದು 6 ಚೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ ಆರ್ಚು. ಲಾಸ್ಟ್ ಇಲ್ಲಿ ಎಂಡಿಂಗು 4 ಚೈನ್ ಲಾಕ್ ಇರುತ್ತಲ್ವ, ಆ 4 ಚೈನ್ ಲಾಕಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 4 ಚೈನ್ ಲಾಕಿನ ಮೇಲ್ಗಡೆನೆ ಲಾಕ್ ಮತ್ತೆ 4 ಚೈನ್ ಲಾಕ್ ಮತ್ತೆ 4 ಚೈನ್ ಲಾಕ್ ಮತ್ತು ನೀಡಲ್ ಮೇಲೆ 2 ಸರಿ ದಾರಾನ ಸುತ್ಕೋಬೇಕು. ಒಂದು 4 ಚೈನ್ನ ಸ್ಕಿಪ್ ಮಾಡಿಕೊಂಡು ಇಲ್ಲಿ 6 ಚೈನ್ ಇರುತ್ತಲ್ವ ಆ 6 ಚೈನ್ಗೆ ಆರ್ಚನ್ನು ಮಾಡ್ಕೋಬೇಕು. ಫಸ್ಟು ನಾವು ಎಷ್ಟು ಕಂಬನ ಮಾಡ್ಕೊಂಡಿರ್ತೀವಲ್ವ ಫಸ್ಟ್ನೇ ಆರ್ಚಿಗೆ
ಅಷ್ಟೇ ಕಂಬನೇ ಈ ಆರ್ಚಿಗೂ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ನಾವು ಎಷ್ಟು ಕಂಬನ ಮಾಡ್ಕೊಂಡಿರ್ತೀವೋ ಎಂಡ್ವರೆಗೂ ಅದೇ ಥರನೇ ಬರಬೇಕು. ಟ್ರಿಬಲ್ ಕ್ರೋಶೆಟ್ ಕಂಬನ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫುಲ್ ಕಂಪ್ಲೀಟ್ ಆಗಿದೆ ಈ ಸ್ಟೆಪ್ಪು ಡಿಸೈನು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇಲ್ಲಿ ನಾನು ಬ್ಲೂ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಲಾಕಿನ ಮೇಲ್ಗಡೆನೇ ಲಾಕನ್ನು ಮಾಡ್ಕೊಳ್ಳೋಣ. ಲಾಕಿನ ಮೇಲ್ಗಡೆನೇ ಲಾಕ್ ಬರಬೇಕು, ಇಲ್ಲಾಂದರೆ ಒಂಥರ ಕಾಣುತ್ತೆ ಡಿಸೈನು. 4 ಚೈನ್ ಲಾಕ್ ಆದಮೇಲೆ 4 ಚೈನ್ ಲಾಕಿನ ಮೇಲ್ಗಡೆ ಲಾಕ್ ಮಾಡಿಕೊಂಡು ಈ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡ್ಮೇಲೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ನೀಡೋ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಆರ್ಚಿನ ಮೊದಲೇ ಕಂಬ ಏನಿದೆಯಲ್ವ, ಆ ಮೊದಲೇ ಕಂಬದ ಮೇಲೆ ಓಲ್ ಕಾಣಿಸ್ತಾ ಇದೆ ನೋಡಿ, ಆ ಓಲ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ತಾಯಿದ್ದೀನಿ. 2ರಲ್ಲಿ ಒಂದು ಸರಿ ಮತ್ತು 2ರಲ್ಲಿ ಒಂದು ಸರಿ. ಒಂದು ಕಂಬ ಆದಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ನೀಡೋ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಓಲ್ ಇದೆಯಲ್ಲ, ಆ ಓಲಲ್ಲಿ ಹೋಗಿ ದಾರನ ತಂದು 2ರಲ್ಲಿ ಒಂದು ಸರಿ ಮಾಡ್ಕೊಳ್ಳೋಣ, ಮತ್ತೆ 2ರಲ್ಲಿ ಒಂದು ಸರಿ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಮತ್ತೆ ದಾರ ಮೇಲೆ ಮಾಡಿ ಬೀಡ್, ನೆಕ್ಸ್ಟ್ ಕಂಬದ ಮೇಲೆ ಓಲ್ ಇರುತ್ತಲ್ವ, ಆ ಓಲಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಆರ್ಚ್ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇದೇ ಥರನೇ. ನೋಡಿ ಆರ್ಚ್ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು. ಈ ಆರ್ಚನ್ನು ಇಲ್ಲಿ 4 ಚೈನ್ಗೆ ಒಂದು ಸರಿ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ಗೆ ಲಾಕ್ ಆದಮೇಲೆ ಈ 4 ಚೈನ್ ಲಾಕ್ ಇರುತ್ತಲ್ವ, ಆ ಲಾಕಿನ ಮೇಲ್ಗಡೆ ಒಂದು ಸರಿ ಲಾಕ್, ಮತ್ತು 4 ಚೈನ್, ನೆಕ್ಸ್ಟ್ 4 ಚೈನ್ ಲಾಕ್ ಇರುತ್ತಲ್ವ, ಆ 4 ಚೈನ್ ಲಾಕಿನ ಮೇಲೆ ಲಾಕ್, ಮತ್ತು ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್, ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಆರ್ಚಿನ ಮೊದಲೇ ಕಂಬ ಇರುತ್ತಲ್ವ, ಆರ್ಚಿನ ಮೊದಲೇ ಕಂಬದ ಮೇಲೆ ಓಲ್ ಇರುತ್ತಲ್ವ, ಆ ಓಲಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ನೋಡಿ ಇದೇ ಥರನೇ ಆ ಆರ್ಚನ್ನು ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಡಿಸೈನು. ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸ್ಯಾರಿ ಫುಲ್ ಇದೇ ಥರನೇ ನೋಡಿ. ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು. ಕುಚ್ಚು ಕೂಡ ಕಟ್ಟಿದ್ದೀನಿ. ಇದಕ್ಕೆ 157 ದಾರನ ಸುತ್ತಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಡಬಲ್ ಮಾಡಿದಾಗ 300 ಎಳೆ ಆಗುತ್ತೆ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 800 to 1000ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈಸ್ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. 1000 ಮಾಡ್ಬೋದು ಇದಕ್ಕೆ ಚಾರ್ಜು, ಯಾಕಂದರೆ ವರ್ಕು ತುಂಬಾ ಇದೆ. ಇದು 5 ಸ್ಟೆಪ್ ಬರುತ್ತೆ ಆರ್ಚು, ಹಾಗಾಗಿ ನಾವು ಚಾರ್ಜ್ ಮಾಡ್ಬೋದು. ಇದಕ್ಕೆ ತುಂಬಾ ಹೆವಿ ವರ್ಕ್ ಇದೆಯಲ್ಲ, ಹಾಗಾಗಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.